Hi children, welcome back to our channel. Today is Tuesday. That's why from today we are following the scheduled timetable. Today we are going to start an exam package of chemistry, as well as I will tell you in this exam passage what are the topics are included and what are the benefits are there in this exam package 2023. ಈ 2023 exam package ಇಂದ you score minimum 50 to 55 marks in this package, and you score out of 80, means out of 80 you score 55 plus your internal marks 20, that is of 75 marks ಅನ್ನು ನೀವು ಸ್ಕೋರ್ ಮಾಡಬಹುದು. ಓಕೆನಾ, ಯು ಸ್ಕೋರ್ 75 marks in this chapter. ಓಕೆನಾ, that's why you have to follow this subject science package of 2023. ಓಕೆ, ಈ ಒಂದು ಪ್ಯಾಕೇಜನ್ನು ಫಾಲೋ ಮಾಡಿ. ನಮ್ಮ ಸಬ್ಜೆಕ್ಟ್ ಸೈನ್ಸ್ನ ಸಬ್ಜೆಕ್ಟ್ ಕೋಡ್ ಬಂದು 83E ಅಂತ ಅರ್ಥ. ಓಕೆನಾ, 83E ನಮ್ಮ ಸಬ್ಜೆಕ್ಟ್ ಸೈನ್ಸ್ನ ಸಬ್ಜೆಕ್ಟ್ ಕೋಡ್. ಅರ್ಥ ಆಯ್ತಾ? ನೋಡಿ, ಈ ಒಂದು ಏನು ಇಲ್ಲಿ ನಿಮಗೆ ಒಂದು ಫಾರ್ಮುಲಾಸನ್ನ ಹಾಕಿದ್ದೀನಿ ಅಂತ ಅಂದರೆ ಸ್ಮಾರ್ಟ್ ವರ್ಕ್ ಫಾರ್ಮುಲಾ. ಈ ಒಂದು ಟಾಪಿಕ್ಕಿಂದ, ಈ ಒಂದು ಪ್ಯಾಕೇಜಿಂದ ನೀವು ಏನೇನು ಓದಿ ಏನೇನು ಮಾರ್ಕ್ಸನ್ನು ಗೇನ್ ಮಾಡಬಹುದು ಅಂತ ಎಲ್ಲ ಡಯಾಗ್ರಾಮ್ಸ್ ಇದೆ. 12 ಮಾರ್ಕ್ಸ್ ಸ್ಕೋರ್ ಮಾಡುವಂಥದ್ದು 12 ಮಾರ್ಕ್ಸ್ ಡಯಾಗ್ರಾಮಿಗೆ ಬಂತು. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್, ಹೈಡ್ರೋಕಾರ್ಬನ್ ಮಾಲಿಕ್ಯುಲರ್ ಫಾರ್ಮುಲಾ, ಸ್ಟ್ರಕ್ಚರಲ್ ಫಾರ್ಮುಲಾ ಆ್ಯಂಡ್ ನೇಮಿಂಗ್ ದ ಕಾಂಪೌಂಡ್ಸ್ ಬೈ ಯೂಸಿಂಗ್ ಫಂಕ್ಷನಲ್ ಗ್ರೂಪ್ 4 ಮಾರ್ಕ್ಸ್ ಕ್ವೆಶನ್. ಟೋಟಲಿ ಎಷ್ಟು 16 ಮಾರ್ಕ್ಸ್ ಆಯಿತು. 12, 13, 14, 15, 16 marks. Then formulas for problem solving and important physical terms of SI units. Then balancing the chemical equation 2 marks. Difference of concepts ಅಂತಲೇ differences 2 ಕೇಳ್ತಾರೆ, differences, that is of 4 marks. Then remembering reactivity series ಅಂತ ಹೇಳಿ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಅದು 2 mark ಕ್ವೆಶನ್, 100% ಕ್ವೆಶನ್. ಅದರಿಂದ ನೀವು 2 ಮಾರ್ಕ್ಸನ್ನು ಗೇನ್ ಮಾಡಬಹುದು. ಅರ್ಥ ಆಯ್ತಾ? ಮತ್ತು ಏನು ಸ್ಕೋರ್ ಮಾಡ್ಬೋದು, ಲೀಸ್ಟಿಂಗ್ ದ ಯೂಸಸ್ ಆಫ್ ಕೆಮಿಕಲ್ ಕಾಂಪೌಂಡ್ಸ್, ಆಸಿಡ್ಸ್, ಬೇಸಿಸ್, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್, ಬೇಕಿಂಗ್ ಸೋಡಾ, ವಾಷಿಂಗ್ ಸೋಡಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಆ ಯಾವುದ್ರಲ್ಲಾದರೂ ಒಂದು ಕೇಳ್ತಾರೆ ಫಾರ್ 2 ಮಾರ್ಕ್ಸ್. ದೆನ್ ಇಂಪಾರ್ಟೆಂಟ್ ಸೆಲೆಕ್ಟೆಡ್ ವೆರಿ ಶಾರ್ಟ್ ಆನ್ಸರ್ಸ್. ಔಟ್ ಆಫ್ 8 ಯು ಕ್ಯಾನ್ ಸ್ಕೋರ್ 4 ಮಾರ್ಕ್ಸ್. 100%. ಆ ಒಂದು ನಾನು ನಿಮಗೆ ಏನು ಸೆಲೆಕ್ಟೆಡ್ ವೆರಿ ಶಾರ್ಟ್ ಆನ್ಸರ್ ಕೊಟ್ಟಿದ್ದೀನಿ, ಆ 8 ಕ್ವೆಶನ್ಸ್ ಇರುತ್ತೆ. ಓಕೆನಾ, ನಿಮ್ಮ ಎಕ್ಸಾಮಲ್ಲಿ 8 ಕ್ವೆಶನ್ಸ್ ಇರುತ್ತೆ. ನನ್ನರಲ್ಲಿ ಒಂದು 150 to 55 ಕ್ವೆಶನ್ಸ್ ಇದೆ. ಅದರಲ್ಲಿ ಎನಿ 100% ಬರುತ್ತೆ. ಅದು ವೆರಿ ಶಾರ್ಟ್ ಆನ್ಸರ್. ಔಟ್ ಆಫ್ 8 ಯು ಕ್ಯಾನ್ ಸ್ಕೋರ್ 4 ಮಾರ್ಕ್ಸ್. ಓಕೆ, ದೆನ್ ಈಸಿ ಕ್ವೆಶನ್ಸ್ 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್, 5 ಮಾರ್ಕ್ ಕ್ವೆಶನ್ ಕ್ಯಾನ್ ಸ್ಕೋರ್ 12 ಮಾರ್ಕ್ಸ್. 12 ಮಾರ್ಕ್ಸ್ 100% ಸ್ಕೋರ್ ಮಾಡ್ಬೋದು. ಆನ್ಸರಿಂಗ್ ಹೈಯರ್ ಆರ್ಡರ್ ಥಿಂಕಿಂಗ್ ಆರ್ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ ಕ್ಯಾನ್ ಗೆಟ್ ಮಿನಿಮಮ್ 4 ಮಾರ್ಕ್ಸ್. ಮಿನಿಮಮ್ 4 ಮಾರ್ಕ್ಸ್ ನೀವು ತಗೊತೀರಾ, ದಟ್ ಈಸ್ ಆಫ್ 50 ಮಾರ್ಕ್ಸ್. ನಿಮ್ಮ ಒಂದು ಎಕ್ಸಾಮ್ ಪ್ಯಾಟ್ರನ್ ಯಾವ ಥರ ಇರುತ್ತೆ ಅಂತ ಅಂದರೆ, ನಿಮ್ಮ ಎಕ್ಸಾಮ್ ಪ್ಯಾಟ್ರನ್ ಈ ಥರ ಇರುತ್ತೆ ನೋಡಿ. ನಿಮ್ಮ ಎಕ್ಸಾಮ್ ಪ್ಯಾಟ್ರನ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ 8 ಇರುತ್ತೆ. 8 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ 8 ಮಾರ್ಕ್ಸ್ ಇರುತ್ತೆ. ದೆನ್ 8 1 ಮಾರ್ಕ್ ಕ್ವೆಶನ್ ಇರುತ್ತೆ 8 ಮಾರ್ಕ್ಸ್. 2 ಮಾರ್ಕ್ ಕ್ವೆಶನ್ 8 ಇರುತ್ತೆ. ಅದರಲ್ಲಿ 2 ಇಂಟರ್ನಲ್ ಚಾಯ್ಸ್ ಇರುತ್ತೆ ಅಂತಂದರೆ 10 ಇರುತ್ತೆ. 10ನಲ್ಲಿ ಯಾವುದಾದ್ರೂ ನೀವು 2 ಅಟೆಂಡ್ ಮಾಡಬೇಕಷ್ಟೆ. 10ನಲ್ಲಿ ಯಾವುದಾದ್ರೂ 8 ಅಟೆಂಡ್ ಮಾಡಬೇಕು, ದಟ್ ಈಸ್ ಆಫ್ 16 ಮಾರ್ಕ್ಸ್. 3 ಮಾರ್ಕ್ ಕ್ವೆಶನ್ 9 ಇರುತ್ತೆ. ನೀವು ಯಾವುದಾದ್ರೂ 9 ಟೋಟಲಿ 3 ಮಾರ್ಕ್ ಕ್ವೆಶನ್ 3 ಮಾರ್ಕ್ ಕ್ವೆಶನ್ ಇರುತ್ತೆ. ನೀವು ಯಾವುದಾದ್ರೂ 9 ಅಟೆಂಡ್ ಮಾಡಬೇಕು, ದಟ್ ಈಸ್ ಆಫ್ 27 ಮಾರ್ಕ್ಸ್. ಓಕೆನಾ, ದೆನ್ ಕಮಿಂಗ್ ಟು ದ 4 ಮಾರ್ಕ್ಸ್ ಕ್ವೆಶನ್. 4 ಮಾರ್ಕ್ ಕ್ವೆಶನ್ ಅಂತ ಬಂದರೆ, ಈ ಒಂದು 4 ಮಾರ್ಕ್ ಕ್ವೆಶನಲ್ಲಿ ಏನಿರುತ್ತೆ, 4 ಮಾರ್ಕ್ ಕ್ವೆಶನ್. ದೆನ್ 4 ಮಾರ್ಕ್ ಕ್ವೆಶನ್ನು ಟೋಟಲಿ 5 ಇರುತ್ತೆ. 4 ಮಾರ್ಕ್ ಕ್ವೆಶನಲ್ಲಿ ನೀವು ಯಾವುದಾದ್ರೂ 4 ಅಟೆಂಡ್ ಮಾಡಬೇಕು, 16 ಮಾರ್ಕ್. 5 ಮಾರ್ಕ್ ಕ್ವೆಶನ್ ಒಂದಿರುತ್ತೆ, ದಟ್ ಈಸ್ ಆಫ್ 5 ಮಾರ್ಕ್.
ಟೋಟಲಿ 38 ಕ್ವೆಶನ್ ಇರುತ್ತೆ 80 ಮಾರ್ಕ್ಸಿಗೆ. ಓಕೆನಾ, 38 ಕ್ವೆಶನ್ಸು ಅಟೆಂಡ್ ಮಾಡಬೇಕಾಗತ್ತೆ. ಅಂತಂದರೆ ಅದರಲ್ಲಿ ಲಾಸ್ಟ್ ತ್ರೀ ಮೇನ್ಸ್ ಎಕ್ಸೆಪ್ಟ್ 5 ಮಾರ್ಕ್ ಕ್ವೆಶನ್ ಯು ಹ್ಯಾವ್ ಇಂಟರ್ನಲ್ ಚಾಯ್ಸಸ್. ಅರ್ಥ ಆಯಿತು? ಚಾಯ್ಸಸ್ ಇರುತ್ತೆ. ಅಕಾರ್ಡಿಂಗ್ ಟು ದ 2023 ವೇಟೇಜ್ ಥೀಮ್ ಯಾವ ಥರ ಇರುತ್ತೆ ಅನ್ನೋದು ಇಂಪಾರ್ಟೆಂಟ್. ಕಮಿಂಗ್ ಟು ದ ನ್ಯಾಚುರಲ್ ಫೆನಾಮಿನಾ ಅಂತ ಬಂದರೆ ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್, ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಡಿಂದ 12 ಮಾರ್ಕ್ ಇರುತ್ತೆ. ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್, ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಡಿಂದ 12 ಮಾರ್ಕ್ ಕ್ವೆಶನ್. ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನಿಂದ ರೇ ಡಯಾಗ್ರಾಮ್ 3 ಮಾರ್ಕ್ ಕ್ವೆಶನ್ ಒಂದಿರುತ್ತೆ. ಓಕೆ, ದೆನ್ ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡಿಂದ 2 or 3 ಮಾರ್ಕ್ ಕ್ವೆಶನ್ ಒಂದಿರುತ್ತೆ. ದಟ್ ಈಸ್ ಆಫ್ ಲೆನ್ಸ್ ಫಾರ್ಮುಲಾ ಮೇಲೆ. ಓಕೆ, ಲೆನ್ಸ್ ಫಾರ್ಮುಲಾ ಮೇಲೆ ಆ ಕ್ವೆಶನ್ ಕ್ಯಾರಿ ಆಗುತ್ತೆ. ದೆನ್ ಹೌ ಡೂ ಥಿಂಗ್ಸ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಫಿಸಿಕ್ಸ್ ಕಾನ್ಸೆಪ್ಟ್ ನಾನು ಹೇಳ್ತಾ ಇರೋದು. ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟಿಂದ 13 ಮಾರ್ಕ್ ಕ್ವೆಶನ್ ಇರುತ್ತೆ. ಅವರ್ ಎನ್ವಿರಾನ್ಮೆಂಟ್ಸ್ ದಟ್ ಈಸ್ ಆಫ್ ಸೋರ್ಸಸ್ ಆಫ್ ಎನರ್ಜಿಯಿಂದ 3 ಮಾರ್ಕ್ ಕ್ವೆಶನ್ ಇರುತ್ತೆ. ಓಕೆನಾ, 12, 13 ಆ್ಯಂಡ್ 3 ದಟ್ ಈಸ್ ಆಫ್ 5, 6, 7, 8, 28 ಮಾರ್ಕ್ಸ್ ದಟ್ ಈಸ್ ಆಫ್ ಫಿಸಿಕ್ಸಿಂದ ನಿಮಗೆ 28 ಮಾರ್ಕ್ಸ್ ಇರುತ್ತೆ. ಕಮಿಂಗ್ ಟು ದ ಕೆಮಿಸ್ಟ್ರಿ ಕಾನ್ಸೆಪ್ಟಲ್ಲಿ ನಾವು ಮುಗಿಸಿರುವಂಥ ಕಾನ್ಸೆಪ್ಟ್ ಯಾವ್ಯಾವು ಇಲ್ಲಿವರೆಗೂ ಮುಗಿಸಿರುವಂಥ ಕಾನ್ಸೆಪ್ಟ್ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಈಕ್ವೇಷನ್, ಆಸಿಡ್ ಬೇಸಿಸ್ ಆ್ಯಂಡ್ ಸಾಲ್ಟ್, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಇನ್ನು 2 ಕಾನ್ಸೆಪ್ಟ್ ನಮಗೆ ಉಳಿದಿದೆ. ಇಷ್ಟು ಕೆಮಿಸ್ಟ್ರಿ ಕಾನ್ಸೆಪ್ಟಿಂದ 25 ಮಾರ್ಕ್ಸಿಗೆ ಬರುತ್ತೆ ಅಂತಲೇ ಟೋಟಲಿ 5 ಮಾರ್ಕ್ ಕ್ವೆಶನ್ ಏನಿದೆ, 5 ಕಾನ್ಸೆಪ್ಟ್ಸಿಂದ 25 ಮಾರ್ಕ್ಸ್ ಬರುತ್ತೆ. ಅರ್ಥ ಆಯ್ತಾ? ದೆನ್ ಬಯಾಲಜಿ ಅಂತ ಬಂದರೆ, ಕಮಿಂಗ್ ಟು ದ ಬಯಾಲಜಿ, ಇನ್ ದ ಬಯಾಲಜಿ ಕಂಟ್ರೋಲ್ ಆ್ಯಂಡ್ ಲೈಫ್ ಪ್ರೋಸೆಸ್ ಎಲೆಕ್ಟ್ರಿಸಿಟಿ ಇಲ್ಲ, ಲೈಫ್ ಪ್ರೋಸೆಸ್, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ಹೌ ಡು ಆರ್ಗಾನಿಸಮ್ ರೀಪ್ರೊಡ್ಯೂಸ್, ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್, ಅವರ್ ಎನ್ವಿರಾನ್ಮೆಂಟ್, ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸ್. ನೋಡಿ, ಲೈಫ್ ಪ್ರೋಸೆಸ್, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ಹೌ ಡು ಆರ್ಗಾನಿಸಮ್ ರೀಪ್ರೊಡ್ಯೂಸ್, ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ ಇಂದ 22 ಮಾರ್ಕ್ಸ್ ಇರುತ್ತೆ. ಅವರ್ ಎನ್ವಿರಾನ್ಮೆಂಟ್, ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸ್ 25 ಮಾರ್ಕ್ಸಿಗಿರುತ್ತೆ. ಟೋಟಲ್ ಆಫ್ 27 ಮಾರ್ಕ್ಸ್. ಟೋಟಲಿ 80 ಮಾರ್ಕ್ಸ್ ನಿಮ್ಮ ಒಂದು ಕಾನ್ಸೆಪ್ಟ್ ಮೇಲೆ ಬರುತ್ತೆ. ಓಕೆನಾ, ಇವತ್ತು ಕಾನ್ಸೆಪ್ಟ್ ಕೆಮಿಸ್ಟ್ರಿ ಟೈಮ್ ಟೇಬಲ್ ಇರೋದ್ರಿಂದ ನಾವು ಕೆಮಿಸ್ಟ್ರಿ ಕಾನ್ಸೆಪ್ಟ್ಸನ್ನು ನಾವು ಅಬ್ಸರ್ವ್ ಮಾಡ್ತಾ ಹೋಗೋಣ. ಕೆಮಿಸ್ಟ್ರಿ ಕಾನ್ಸೆಪ್ಟ್ ಅಂತ ಬಂದರೆ ಫಸ್ಟ್ ಆಫ್ ಆಲ್ ಡಯಾಗ್ರಾಮ್ಸನ್ನು ನಾವು ಅಬ್ಸರ್ವ್ ಮಾಡ್ತಾ ಹೋಗೋಣ. ಓಕೆನಾ, ಡಯಾಗ್ರಾಮ್ಸನ್ನು ಅಬ್ಸರ್ವ್ ಮಾಡ್ತಾ ಹೋದರೆ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್. ಈಗ ಇದೇನು ಮಾಡಿದ್ದಾರೆ, ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಅಂತ ಬಂದರೆ ಇದು ಕೇಳೋದು ಒಂಚೂರು ಕಡಿಮೆ ಆಗಿದೆ. ಆದ್ದರಿಂದ ಇದನ್ನು ನೀವು 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸಿಗೆ ಈಗಲೇ ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಎಕ್ಸಾಮ್ ಬಂದಾಗ ಒಂದು ಸತಿ ನೋಡ್ಕೊಳ್ಳಿ ಅಷ್ಟೇ. ಇದು ನೋಡ್ಕೊಳ್ಳಿ, ಈಗ ಕೇಳೋದು ಒಂಚೂರು ಕಡಿಮೆ ಆಗಿದೆ. ಮೊದಲು ಎಲೆಕ್ಟ್ರಾಲಿಸಿಸ್ ಬಿಟ್ಟು ಇನ್ಯಾವುದು ಕೇಳ್ತಾ ಇರಲಿಲ್ಲ. ಓಕೆನಾ, ನೀವು ಇದೊಂದು ಕಾನ್ಸೆಪ್ಟ್ ಎಲೆಕ್ಟ್ರಾಲಿಸಿಸ್ದು. ದೆನ್ ರಿಯಾಕ್ಷನ್ ಆಫ್ ಜಿಂಕ್ ಗ್ರಾನ್ಯೂಲ್ಸ್, ಇದು ನೀವು ಡೈಲಿ 2 ಟೈಮ್ಸ್ ಪ್ರಾಕ್ಟೀಸ್ ಮಾಡಬೇಕು. ಇದು 100% ಕ್ವೆಶನ್, ಇದು ಫಾರ್ 3 ಮಾರ್ಕ್ಸ್. ಓಕೆನಾ, 100% ಕ್ವೆಶನ್ ಬರುತ್ತೆ. ದೆನ್ ಆ್ಯಸಿಡ್ ಸಲ್ಯೂಷನ್, ಇದು ಕ್ವೆಶನ್ ಇಂಪಾರ್ಟೆಂಟ್, 100% ಕ್ವೆಶನ್ ಇದು. ಓಕೆನಾ, ಇದು 2 ಮಾರ್ಕ್ಸಿಗೆ ಕೇಳುವಂಥ ಕ್ವೆಶನ್. ಇದು ಕೂಡ 3 ಮಾರ್ಕ್ಸಿಗೆ ಕೇಳುವಂಥ ಕ್ವೆಶನ್. ಇದೆರಡು ಆಪ್ಷನಲ್ ಕೇಳ್ತಾರೆ. ಆ್ಯಸಿಡ್ ಬೇಸಿಸ್ ಆ್ಯಂಡ್ ಸಾಲ್ಟ್ ಮತ್ತು ನಿಮಗೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಆ್ಯಂಡ್ ದೆನ್ ಕೆಮಿಕಲ್ ರಿಯಾಕ್ಷನ್, ಈ 3 ಮಾರ್ಕ್ಸಿಂದನೇ ನಿಮಗೆ ಕ್ವೆಶನ್ಸು ಬರೋದು. ಓಕೆನಾ, 3 ಲೆಸನ್ನಿಂದಾನೆ. ದೆನ್ ಟೆಸ್ಟಿಂಗ್ ದ ಕಂಡಕ್ಟಿವಿಟಿ ಆಫ್ ಸಾಲ್ಟ್ ಸಲ್ಯೂಷನ್, ಎಲೆಕ್ಟ್ರಾಲೈಟಿಕ್ ರಿಫೈನಿಂಗ್, ಇದು ಜಾಸ್ತಿ ಕೇಳೋ ಚಾನ್ಸಸ್ ಇರೋದಿಲ್ಲ. 6th ಕಾನ್ಸೆಪ್ಟ್ ದಟ್ ಈಸ್ ಎಲೆಕ್ಟ್ರಾಲೈಟಿಕ್ ರಿಫೈನಿಂಗ್ ಆಫ್ ಕಾಪರ್. ಓಕೆನಾ, ಇಷ್ಟೊಂದು ಇದು ಆಯಿತು ಕಾನ್ಸೆಪ್ಟ್. ದೆನ್ ನಮ್ಮ ಬಯಾಲಜಿ ಸೆಕ್ಷನಿಂದ ಬಯಾಲಜಿಯನ್ನು ಲರ್ನ್ ಮಾಡ್ತಾ ಹೋಗೋಣ ನಾವು. ಓಕೆನಾ, then reactivity series, keep on practicing reactivity series according to their increasing reactivity and decreasing reactivity. You may get minimum 2 marks question. ಇದು 100% 2 mark question. ಇದರಿಂದ ನಿಮಗೆ ಮಾರ್ಕ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಈ ಒಂದು ಕಾನ್ಸೆಪ್ಟನ್ನ ನೋಡ್ಕೊಳ್ಳಿ. ದೆನ್ ಈಕ್ವೇಷನ್ ಬ್ಯಾಲೆನ್ಸಿಂಗ್, ಈಕ್ವೇಷನ್ ಯಾವ ಥರ ಬ್ಯಾಲೆನ್ಸ್ ಮಾಡೋದು, ಎಲ್ಲ ರಿಯಾಕ್ಷನ್ಸನ್ನು ಫಸ್ಟ್ 3 ಕೆಮಿಸ್ಟ್ರಿ ಚಾಪ್ಟರ್ಸ್ ಏನಿದೆ, ಇದು ಕೆಮಿಕಲ್ ರಿಯಾಕ್ಷನ್, ಆ್ಯಸಿಡ್ ಬೇಸಿಸ್ ಆ್ಯಂಡ್ ಸಾಲ್ಟ್ಸ್,
ಆ್ಯಂಡ್ ದ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ ಸಿಂಪಲ್ ರಿಯಾಕ್ಷನನ್ನು ಸೆಲೆಕ್ಟ್ ಮಾಡ್ಕೊಂಡು ಕೀಪ್ ಆನ್ ಪ್ರಾಕ್ಟೀಸಿಂಗ್ ದಟ್ ಬ್ಯಾಲೆನ್ಸ್ಡ್ ಈಕ್ವೇಷನ್. ನಿಮ್ಮ ಆ 3 ಚಾಪ್ಟರ್ಸಲ್ಲಿ ಯಾವ್ಯಾವ ಈಕ್ವೇಷನ್ಸ್ ಇದೆ ಅವೆಲ್ಲ ಈಕ್ವೇಷನ್ ಒಂದು ಕಡೆ ಬರ್ಕೊಂಡು ಬ್ಯಾಲೆನ್ಸ್ ಮಾಡ್ತಾ ಇರಿ. ಅದು ನಿಮಗೆ 2 ಮಾರ್ಕ್ಸ್ ಆ ಕಾನ್ಸೆಪ್ಟಿಂದ ಬಂದೇ ಬರುತ್ತೆ 100%. ಓಕೆನಾ? ದೆನ್ ಇಲ್ಲಿ ನಿಮಗೆ ಸಮ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ. ಮಾಡೆಲ್ ಡಿಫರೆನ್ಸ್ ಟೈಪ್ ಕ್ವೆಶನ್ಸು 2 ಮಾರ್ಕ್ಸ್ ಮಿನಿಮಮ್ ಬಂದೇ ಬರುತ್ತೆ. ಎಕ್ಸೋಥರ್ಮಿಕ್ ಎಂಡೋಥರ್ಮಿಕ್ ನೋಡ್ಕೊಳ್ಳಿ, ಆಕ್ಸಿಡೇಷನ್ ರಿಡಕ್ಷನ್ ನೋಡ್ಕೊಳ್ಳಿ, ಕರೋಷನ್ ರ್ಯಾನ್ಸಿಡಿಟಿ. ಎಕ್ಸೋಥರ್ಮಿಕ್ ಎಂಡೋಥರ್ಮಿಕ್ ಅಂತ ಬಂದರೆ, ಎಕ್ಸೋಥರ್ಮಿಕ್ ಅಂತ ಅಂದರೆ ಹೀಟ್ ಲಿಬರೇಟ್ ಆಗುತ್ತೆ ಕೆಮಿಕಲ್ ರಿಯಾಕ್ಷನ್ ಪ್ರೋಸೆಸ್ಸಲ್ಲಿ. ಎಂಡೋಥರ್ಮಿಕ್ ಅಂತಂದರೆ ಹೀಟ್ ಯುಟಿಲೈಸ್ಡ್ ಆಗುತ್ತೆ. ಎಕ್ಸೋಥರ್ಮಿಕ್ ಅಂತಂದರೆ ಫುಡ್ ಡೈಜೆಸ್ಟ್ ಆಗುತ್ತೆ, ಎಂಡೋಥರ್ಮಿಕ್ ಅಂತಂದರೆ ಐಸ್ ಮೆಲ್ಟ್ ಆಗುತ್ತೆ. ಆಕ್ಸಿಡೇಷನ್ ಅಂತ ಅಂದರೆ ಆಕ್ಸಿಜನ್ ಹ್ಯಾಡ್ ಆಗುತ್ತೆ, ರಿಡಕ್ಷನ್ ಅಂದರೆ ಆಕ್ಸಿಜನ್ ರಿಮೂವ್ ಆಗುತ್ತೆ. ಆಕ್ಸಿಡೇಷನಲ್ಲಿ ಎಲೆಕ್ಟ್ರಾನ್ ಲೂಸ್ ಆಗುತ್ತೆ, ರಿಡಕ್ಷನಲ್ಲಿ ಎಲೆಕ್ಟ್ರಾನ್ ಗೇನ್ ಆಗುತ್ತೆ. ಓಕೆನಾ? ಆಕ್ಸಿಡೇಷನಲ್ಲಿ ಆಕ್ಸಿಡೇಷನ್ ನಂಬರ್ ಇನ್ಕ್ರೀಸ್ ಆಗುತ್ತೆ, ರಿಡಕ್ಷನಲ್ಲಿ ಆಕ್ಸಿಡೇಷನ್ ನಂಬರ್ ಡಿಕ್ರೀಸ್ ಆಗುತ್ತೆ. ಓಕೆನಾ? ಕರೋಷನ್ ಆ್ಯಂಡ್ ರ್ಯಾನ್ಸಿಡಿಟಿನೂ ಹಾಗೆ ಅದೇ ರೀತಿ ನೋಡ್ತಾ ಹೋಗಬೇಕು. ಓಕೆನಾ? Coming to the corrosion and rancidity, in the corrosion and rancidity, the process in which metal with atmospheric moisture and chemical result in the formation of rust. Rancidity means condition in which food has becoming desirable. Okay, now oxidation of oils and fats. Aerobic respiration, avu ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ಅದು ನಾವು ಇವತ್ತು ಕೆಮಿಸ್ಟ್ರಿ ಕಾನ್ಸೆಪ್ಟ್ ಮಾತ್ರ ಅಬ್ಸರ್ವ್ ಮಾಡಬೇಕು. ಇದು ವೆರಿ ಇಂಪಾರ್ಟೆಂಟ್. ಈ 4ಅಲ್ಲಿ ಎನಿ 1 or 2 100% ಬಂದೇ ಬರುತ್ತೆ. ಅಂತಂದರೆ 2 ಕೊಡ್ತಾರೆ, ಯಾವುದಾದ್ರೂ ಒಂದು ಚಾಯ್ಸ್ ಮಾಡಿ ಅಂತ ಕೇಳ್ತಾರೆ. ಓಕೆನಾ? ಸೋಡಿಯಂ ಕಾರ್ಬೋನೇಟ್ ಮೀನ್ಸ್ ವಾಷಿಂಗ್ ಸೋಡಾ ಕೇಳ್ತಾರೆ. 100% ಕೇಳೋವಂಥ ಚಾನ್ಸಸ್ ಇರುತ್ತೆ. ಮೇ ಬಿ ಕೇಳಬಹುದು. ಇಟ್ ಈಸ್ ಅ ಲಾರ್ಜ್ ಯೂಸ್ಡ್ ಇನ್ ಪ್ರೊಡಕ್ಷನ್ ಆಫ್ ಡಿಟರ್ಜೆಂಟ್ಸ್ ಆ್ಯಂಡ್ ಸೋಪ್ಸ್, manufacturing of glass, production of rain polymers, water softening. Sodium hydrogen carbonate, that is of baking soda, ಇಲ್ಲಿ ನಾವು ಕುಕ್ಕಿಂಗ್ ಯೂಸ್ ಮಾಡ್ತೀವಿ. ಪೀಪಲ್ ಯೂಸಿಂಗ್ ಇನ್ ಬೇಕಿಂಗ್ ಆಫ್ ಲಿವಿಂಗ್ ಏಜೆಂಟ್. ಪೆಸ್ಟ್ ಕಂಟ್ರೋಲ್ ಅಂತ ಅಂದರೆ ಸೋಡಿಯಂ ಬೈಕಾರ್ಬೋನೇಟು ಕಂಟ್ರೋಲ್ ಆಫ್ ಫಂಗಲ್ ಗ್ರೋತ್, ಫಂಗಲ್ ಇನ್ಫೆಕ್ಷನ್ ಆಗೋದನ್ನು ಕಡಿಮೆ ಮಾಡುತ್ತೆ. ಪೀಪಲ್ ಯೂಸ್ ಸೋಡಿಯಂ ಬೈಕಾರ್ಬೋನೇಟ್ ಟು ಎಕ್ಸ್ಟಿಂಗ್ವಿಷ್ ಸ್ಮಾಲ್ ಗ್ರೀಸ್ ಆರ್ ಎಲೆಕ್ಟ್ರಿಕಲ್ ಫೈರ್ಸ್ ಬೈ ಥ್ರೋಯಿಂಗ್ ಇಟ್ ಟು ದ ಫೈರ್. Then calcium oxychloride, that is of bleaching powder. Bleaching powder ದೇನು ಯೂಸು? ಬ್ಲೀಚಿಂಗ್ ಪೌಡರ್ ಅಂತ ಬಂದರೆ ಇದು ನಾವು ಕೆಮಿಕಲ್ ಇಂಡಸ್ಟ್ರೀಸ್, ಡಿಸ್ಇನ್ಫೆಕ್ಷನ್ ಆಫ್ ಡ್ರಿಂಕಿಂಗ್ ವಾಟರಲ್ಲಿ ಯೂಸ್ ಮಾಡ್ತೀವಿ. ಕ್ಲಾತ್ಸ್ ಇನ್ ದ ಲ್ಯಾಂಡ್ರಿಲಿ ಯೂಸ್ ಮಾಡ್ತಾರೆ ಬ್ಲೀಚಿಂಗ್ ಪೌಡರ್. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಆಫ್ ಪೇಪರ್ ಆ್ಯಂಡ್ ದ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಪ್ಯಾಟ್ರನ್ಸ್ ಆಫ್ ಮೋಲ್ಡ್ ಮತ್ತು ಸ್ಟ್ಯಾಚ್ಯೂಸ್, ಮೋಲ್ಡ್ ಹಾಕೋದಕ್ಕೆ ಯೂಸ್ ಮಾಡ್ತಾರೆ POPಗೆ. ಓಕೆನಾ? ಯೂಸ್ಡ್ ಆಸ್ ದ ಸಿಮೆಂಟ್ ಆರ್ನಮೆಂಟಲ್ ಕ್ಯಾಸ್ಟಿಂಗ್ ಫಾರ್ ಮೇಕಿಂಗ್ ಡೆಕೋರೇಟಬಲ್ ಮೆಟೀರಿಯಲ್. ದೆನ್ ಏನು ನಿಮ್ಮ ಡಾಲ್ಸ್ ಆಗಿರ್ಬೋದು ಇವೆಲ್ಲ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಮತ್ತು ಇಮ್ಮೊಬಲೈಸಿಂಗ್ ದ ಎಫೆಕ್ಟ್ ಪಾರ್ಟ್ ಇನ್ ಕೇಸ್ ಆಫ್ ಬೋನ್ ಫ್ರ್ಯಾಕ್ಚರ್ ಅಂತ ಅಂದರೆ ಮೂಳೆ ಗೀಳೆ ಮುರಿದೋದಾಗ ಸಿಮೆಂಟ್ ಹಾಕ್ತಾರೆ ಅಂತಾರಲ್ಲ, ಆಗ POPನೇ ಹಾಕೋದು. ಓಕೆನಾ? POPನೇ ಹಾಕುವಂಥದ್ದು. ಓಕೆನಾ ಮಕ್ಕಳೇ? ಪಾರ್ಟ್ ಬಿ ಕೆಮಿಸ್ಟ್ರಿಯಿಂದ 25 ಮಾರ್ಕ್ಸ್ ಕ್ವೆಶನ್ ನಿಮಗೆ ಬರೋವಂಥದ್ದು. ಎಕ್ಸೋಥರ್ಮಿಕ್ ರಿಯಾಕ್ಷನ್, ಎಂಡೋಥರ್ಮಿಕ್ ರಿಯಾಕ್ಷನನ್ನು ನಾವೀಗ ನೋಡೋಣ. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತಂದರೆ ಇಲ್ಲಿ ಹೀಟ್ ಲಿಬರೇಟ್ ಆಗುತ್ತೆ ಅಲಾಂಗ್ ವಿತ್ ದ ಪ್ರಾಡಕ್ಟ್. ನೋಡಿ, ಕ್ಯಾಲ್ಶಿಯಂ ಆಕ್ಸೈಡ್ ಪ್ಲಸ್ ವಾಟರ್ ಗಿವ್ಸ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೀಟ್ ಲಿಬರೇಟ್ ಆಗುತ್ತೆ. ಇಲ್ಲಿ ಎಂಡೋಥರ್ಮಿಕ್ ರಿಯಾಕ್ಷನಲ್ಲಿ ಹೀಟ್ ಅಬ್ಸರ್ವ್ ಆಗುತ್ತೆ, ಅದನ್ನು ಎಂಡೋಥರ್ಮಿಕ್ ಅಂತ ಹೇಳ್ತೀವಿ. ಕ್ಯಾಲ್ಶಿಯಂ ಕಾರ್ಬೋನೇಟ್ ಗಿವ್ಸ್ ಕ್ಯಾಲ್ಶಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಅರ್ಥ ಆಯಿತಾ? ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಷನ್ ಬ್ಯಾಲೆನ್ಸ್ಡ್ ಆಗಿದೆಯಾ ಅಂತ ಹೇಳಿ ಅಬ್ಸರ್ವ್ ಮಾಡಬೇಕು. ಕಮಿಂಗ್ ಟು ದ ರ್ಯಾನ್ಸಿಡಿಟಿ, ಆಕ್ಸಿಡೇಷನ್, ಕರೋಷನ್ ಆ್ಯಂಡ್ ಆಲ್. ರ್ಯಾನ್ಸಿಡಿಟಿ ಅಂತ ಅಂದರೆ ಇಟ್ ಈಸ್ ಅ ಕಂಡೀಷನ್ ಇನ್ ವಿಚ್ ಏರಿಯಲ್ ಆಕ್ಸಿಡೇಷನ್ ಆಫ್ ಅನ್ಸ್ಯಾಚುರೇಟೆಡ್ ಫ್ಯಾಟ್ present in food gives it an unpleasant flavor and odor. Example, rancid coconut oil, rancid of edible oil, sweet food become rancid when exposed air. Okay, then oxidation anta bandu reaction in which an element combine with oxygen. ಯಾವುದೋ ಒಂದು ಎಲಿಮೆಂಟ್ ಆಕ್ಸಿಜನ್ ಜೊತೆ ಕಂಬೈನ್ ಆಗೋದು. ಎಕ್ಸಾಂಪಲ್, ಮೆಗ್ನೀಷಿಯಮ್ ರಿಬ್ಬನ್ ಬರ್nt with air, ಕಾಪರ್ ಬಿಕಮ್ ಕಾಪರ್ ಆಕ್ಸೈಡ್ ವೆನ್ ಎಕ್ಸ್ಪೋಸ್ ಟು ಏರ್. ಅರ್ಥ ಆಯ್ತಾ? ರಿಡಕ್ಷನ್ ಅಂತ ಬಂದರೆ ಲಾಸ್ ಆಫ್ ಆಕ್ಸಿಜನ್. Corrosion means metal substance which reach
react with moisture to form metallic oxides. Then an iron ring is to be coated with copper. How can we do this without using electricity? ಅಂತ ಅಂದರೆ an iron ring ಕಾಪರ್ ಕೋಟ್ ಮಾಡಿದ್ದೀವಿ ಅಂತಂದರೆ ಅದನ್ನು ಎಲೆಕ್ಟ್ರಿಸಿಟಿಗೆ ಯೂಸ್ ಮಾಡಲಿ ಯಾವ ಥರ ನಾವು ಅದನ್ನು ಮಾಡೋದು ಅಂತ ಅಂದರೆ ನಾವು ಐರನ್ನನ್ನು ಕಾಪರ್ ಸಲ್ಫೇಟಲ್ಲಿ ಡಿಪ್ ಮಾಡಿದ್ರೆ ಐರನ್ ಏನಾಗುತ್ತೆ ಕಾಪರಿಂದ ಕಾಪರ್ ಸಲ್ಫೇಟ್ ಆಗುತ್ತೆ ಮತ್ತು ಕಾಪರ್ ಕೋಟ್ ಮಾಡಿರೋದ್ರಿಂದ ಐರನ್ ರಿಂಗ್ ಏನಾಗುತ್ತೆ ಅದು ಕೋಟ್ ಆಗುತ್ತೆ. ಅದಕ್ಕೆ ಐರನ್ನು ಜಾಸ್ತಿ ರಿಯಾಕ್ಟಿವ್ ಆಗಿರುತ್ತೆ ಕಾಪರ್ಗಿಂತ. ಓಕೆ, ಮ್ಯಾನುಫ್ಯಾಕ್ಚರ್ಸ್ ಆಫ್ ಚಿಪ್ಸ್ ಫ್ಲಶ್ ದಟ್ ಈಸ್ ಡ್ಯೂ ಟು rancidity. Manufacturers of chips flushed with the packets of chips with nitrogen gas. ಯಾಕೆ? To prevent rancidity of chips or to prevent the chips from getting oxidized. Why should a magnesium ribbon to be cleaned before burning in air? Because ಅದನ್ನು ನಾವು ಯಾಕೆ ಮಾಡಬೇಕು, ಅದರ ಮೆಗ್ನೀಷಿಯಮ್ ರಿಬ್ಬನ್ನ ಲೇಯರನ್ನು ಬಿಫೋರ್ ಬರ್ನಿಂಗ್ ನಾವು ಅದನ್ನು ಕ್ಲೀನ್ ಮಾಡಬೇಕು, ರಿಮೂವ್ ಮಾಡಬೇಕು. State 2 ways to prevent the rusting of iron, that is of oiling, greasing, painting and galvanization. Then name the acid prevent in the stinging air of nettle leaves and sting, tomato, sour milk, curd, lemon, tamarind and vinegar. ಮೆಥನೋಯಿಕ್ ಆ್ಯಸಿಡ್ ಅಂತಂದರೆ ನೆಟಲ್ ಲೀವ್ಸಲ್ಲಿ ಮೆಥನೋಯಿಕ್ ಆ್ಯಸಿಡ್ ಇರುತ್ತೆ, ಆ್ಯಂಟ್ ಸ್ಟಿಂಗಲ್ಲಿ ಮೆಥನೋಯಿಕ್ ಆ್ಯಸಿಡ್ ಇರುತ್ತೆ ಅಥವಾ ಫಾರ್ಮಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. ಟೊಮ್ಯಾಟೋಲಿ ಆಕ್ಸಾಲಿಕ್ ಆ್ಯಸಿಡ್ ಇರುತ್ತೆ, ಸೋರ್ ಮಿಲ್ಕಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್, ಟ್ಯಾಮಾರಿಂಡಲ್ಲಿ ಟಾರ್ಟರಿಕ್ ಆ್ಯಸಿಡ್, ವಿನೆಗರಲ್ಲಿ ಆಸಿಟಿಕ್ ಆರ್ ಎಥನೋಯಿಕ್ ಆ್ಯಸಿಡ್ ಇರುತ್ತೆ. ಓಕೆನಾ. ವಾಟ್ ಈಸ್ ದ pH ವ್ಯಾಲ್ಯೂ ಆಫ್ ಎ ಸಬ್ಸ್ಟೆನ್ಸ್ ಅಂತ ಒಂದು ಮಾರ್ಕ್ ಕ್ವೆಶನ್ ಕೇಳ್ತಾರೆ. pH value of a substance is the measurement of whether the substance is in acidic or basic in nature. ಅಂತಂದರೆ ಆ ಒಂದು ಸಬ್ಸ್ಟೆನ್ಸ್, ಯಾವುದೋ ಒಂದು ಸಬ್ಸ್ಟೆನ್ಸ್ ನಮಗೆ ಸೋರ್ ಮಿಲ್ಕ್ pH ವ್ಯಾಲ್ಯೂ ಕಂಡುಹಿಡಿರಿ ಅಂತ ಕೇಳಿದರೆ ಏನು ಹಂಗಾದರೆ ಹಂಗಂತ ಅಂದರೆ ಆ ಒಂದು ಸಬ್ಸ್ಟೆನ್ಸ್ ಆ್ಯಸಿಡ ಅಥವಾ ಬೇಸ ಅಂತ ಹೇಳಿ ಕಂಡುಹಿಡಿಯೋದಕ್ಕೆ ಯೂಸ್ ಮಾಡೋದದು. ಓಕೆನಾ. ದೆನ್ ವಾಟ್ ಈಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್? ವಾಟ್ ಈಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್? ಏನು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಅಂದರೆ ಆ ರಿಯಾಕ್ಷನ್ ಇನ್ ವಿಚ್ ಆನ್ ಆ್ಯಸಿಡ್ ಆ್ಯಂಡ್ ಬೇಸಸ್ ರಿಯಾಕ್ಟ್ ವಿತ್ ಈಚ್ ಅದರ್ ಟು ಗಿವ್ ಸಾಲ್ಟ್ ವಾಟರ್. ಆ್ಯಸಿಡ್ ಮತ್ತು ಬೇಸ್ ಈಚ್ ರಿಯಾಕ್ಟ್ ಆದರೆ ಸಾಲ್ಟ್ ಮತ್ತು ವಾಟರ್ ಕೊಡೋದು. ಆ್ಯಸಿಡ್ ಪ್ಲಸ್ ಬೇಸ್ ರಿಯಾಕ್ಟ್ ವಿತ್ ಗಿವ್ ಸಾಲ್ಟ್ ಆ್ಯಂಡ್ ವಾಟರ್. ಅರ್ಥ ಆಯ್ತಾ? ವಾಟ್ ಆರ್ ಆಂಫೋಟರಿಕ್ ಆಕ್ಸೈಡ್ಸ್? What are amphoteric oxides? Amphoteric oxides are the oxides that metal oxide react with both acids and bases. ಆ್ಯಸಿಡ್ ಮತ್ತು ಬೇಸ್ ಎರಡರ ಜೊತೆ ರಿಯಾಕ್ಟ್ ಆಗುತ್ತೆ. ಇದು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸು ನೋಡಿದ್ರೆ ಗೊತ್ತಾಗುತ್ತೆ. ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಲ್ಯೂಮಿನಿಯಂ ಆಕ್ಸೈಡ್ ಇಸ್ ಕಾಲ್ಡ್ ಆಂಫೋಟರಿಕ್ ಆಕ್ಸೈಡ್. ವೈ? ಬಿಕಾಸ್ ಅಲ್ಯೂಮಿನಿಯಂ ಆಕ್ಸೈಡು ಬೋತ್ ಆ್ಯಸಿಡ್ ಆಸ್ ವೆಲ್ ಆಸ್ ಬೇಸ್ ಜೊತೆ ರಿಯಾಕ್ಟ್ ಆಗಿ ಸಾಲ್ಟ್ ಮತ್ತು ವಾಟರನ್ನು ಕೊಡುತ್ತೆ. ಅರ್ಥ ಆಯಿತಾ? ದೆನ್ ಶೋ ದ ಫಾರ್ಮೇಷನ್ ಆಫ್ NaCl. ನಾನು ನಿಮಗೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ಹೇಳಿರುವಂಥ ಕಾನ್ಸೆಪ್ಟ್ಸ್. ಓಕೆನಾ. ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲಲ್ಲಿ ಹೇಳಿರುವಂಥ ಕಾನ್ಸೆಪ್ಟ್ ಇದು, ಅಬ್ಸರ್ವ್ ಮಾಡಿ. ಓಕೆನಾ. ಇಲ್ಲಿ ಏನಾಗುತ್ತೆ, ಸೋಡಿಯಂ ಪ್ಲಸ್ ಕ್ಲೋರೈಡು ಸೋಡಿಯಂ ಕ್ಲೋರೈಡನ್ನು ಕೊಡುತ್ತೆ, Na+Cl. ಇಲ್ಲಿ Mg+Cl ಏನು ಕೊಡುತ್ತೆ, Mg2+Cl ಕೊಡುತ್ತೆ, MgCl. ಓಕೆನಾ. MgCl2 ಕೊಡುತ್ತೆ. ಅದೇ ಇಲ್ಲಿ ಕಾನ್ಸೆಪ್ಟ್ ಅದು. ದೆನ್ ವಾಟ್ ಆರ್ ಅಯಾನಿಕ್ ಕಾಂಪೌಂಡ್ಸ್? ಅಯಾನಿಕ್ ಕಾಂಪೌಂಡ್ಸ್ ದಟ್ ಈಸ್ ಆಫ್ ಫಾರ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಮೆಟಲ್ ಟು ನಾನ್ ಮೆಟಲ್. ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್. ಅಯಾನಿಕ್ ಕಾಂಪೌಂಡು ಸಾಲಿಡ್ಸ್ ಆಗಿರುತ್ತೆ ಆರ್ ಸಮ್ವಾಟ್ ಹಾರ್ಡ್ ಕೂಡ ಇರುತ್ತೆ. ಅದಕ್ಕೆ ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ, ದೆನ್ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಆರ್ ಜನರಲಿ ದೆನ್ ಅಯಾನಿಕ್ ಕಾಂಪೌಂಡ್ಸು ಜನರಲಿ ಸಾಲ್ಯುಬಲ್ ಇರುತ್ತೆ ವಾಟರಲ್ಲಿ ಮತ್ತು ಸಾಲ್ವೆಂಟಲ್ಲಿ ಇನ್ಸಾಲ್ಯುಬಲ್ ಇರುತ್ತೆ. ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ಸಲ್ಯೂಷನಲ್ಲಿ ಎಲೆಕ್ಟ್ರಿಸಿಟಿಯನ್ನು ಕಂಡಕ್ಟ್ ಮಾಡುತ್ತೆ. ಅರ್ಥ ಆಯ್ತಾ? ದೆನ್ ವೈ ಡು ಅಯಾನಿಕ್ ಕಾಂಪೌಂಡ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ಸ್? ದಟ್ ಈಸ್ ಆಫ್ ಹೈ ಮೆಲ್ಟಿಂಗ್ because considerable amount of energy is required to break the strong interionic attraction. Okay, today then we stop here our SSLC package of chemistry. In the next class we will continue with the new concept. Thank you.